ನನ್ನ ಮನೇಲಿ ನಂದು ಅಪ್ಪ ಅಮ್ಮ ನೋಡಿದ ಹುಡುಗನ ಜೊತೆ ಮದುವೆ ನಿಶ್ಚಿತ ಆಗಿತ್ತು. ನನಗೂ ಇಷ್ಟ ಆಗಿತ್ತು. ನಾನು ಸೆಕೆಂಡ್ ಇಯರ್ ಓದಿದ್ದೆ ಮತ್ತು ನನ್ನ ಅಪ್ಪ ಅಮ್ಮ ಗರ್ಲ್ಸ್ ಕಾಲೇಜ್ಗೆ ಸೇರಿಸಿದ್ದು. ಮತ್ತು ಮುಂದೆ ಓದಲು ಇಷ್ಟ ಇತ್ತು. ಆದರೆ ಈಗಿನ ಕಾಲ ಸರಿ ಇಲ್ಲ ಅಂತ ನನ್ನ ಮಗಳ ಜೊತೆ ಏನಾದರೂ ಆದರೆ ಅಂತ ಮತ್ತು ಓದಿಸಿಲ್ಲ. ನನಗೆ ಇಬ್ಬರು ಅಣ್ಣಂದಿರು, ನಾನು ಒಬ್ಬಳೇ ಮಗಳು. ನನ್ನ ಅಷ್ಟು ಚೆನ್ನಾಗಿ ಬೆಳೆಸಿದ್ರು. ಏನೋ ಗೊತ್ತಿಲ್ಲ, ನನ್ನ ಮದರಂಗಿ ದಿನದಿಂದ ನನಗೆ ಸ್ವಲ್ಪ ಸ್ವಲ್ಪ ಹೊಟ್ಟೆ ನೋವಿತ್ತು. ಆದರೆ ನಾನು ಸಹಿಸ್ಕೊಂಡಿದ್ದೆ. ಮತ್ತು ಜೋರಾದಾಗ ಅಮ್ಮ ಜೀರಿಗೆ ಕಷಾಯ ಮಾಡಿಕೊಟ್ರು ಮತ್ತು ಸರಿ ಹೋಯಿತು. ಬಿಟ್ಟು ಬಿಟ್ಟು ಬರ್ತಾ ಇತ್ತು. ಆದರೆ ಅಮ್ಮನಿಗೆ ಮೊದಲೇ ನೂರಾರು ಕೆಲಸ ಮತ್ತು ನಂದು ಹೇಳಿದ್ರೆ ಅದು ಬೇರೆ ಟೆನ್ಷನ್ ಅಂತ ಹೇಳ್ದೆ ನಾನೇ ಸಹಿಸ್ಕೊಂಡಿದ್ದೆ. ಹಾಗೆ ಮಾರನೇ ದಿನ ಮದುವೆ ದಿನವೂ ಹಾಗೆ ಹೊಟ್ಟೆ ನೋವು ಆಗ್ತಾಯಿತ್ತು. ಆದರೆ ನಾನು ಇಗ್ನೋರ್ ಮಾಡ್ತಾ ಇದ್ದೆ. ಮತ್ತು ಮದುವೆ ಆಯಿತು. ಅವ್ರ ಮನೆಗೆ ಹೋದಾಗ ಹೊಟ್ಟೆ ನೋವಿತ್ತು. ಆದರೆ ನಾನು ತೋರಿಸ್ಕೊಳ್ಳಿಲ್ಲ. ಮತ್ತು ರಾತ್ರಿ ಊಟ ಮಾಡಿದೆ, ನನಗೆ ಹೊಟ್ಟೆ ಹಸಿವಿಲ್ಲ ಅಂತ ಮಲ್ಕೊಳ್ಳೆ. ಆದರೆ ನವೀನ್ ತುಂಬ ಒಳ್ಳೆ ಹುಡುಗ. ಅವನು ಬಂದ ಮತ್ತು ಅವನ ಜೊತೆ ಮಾತಾಡಲಿಲ್ಲ ಅಂದರೆ ಏನಾದರೂ ಅನ್ಕೋತಾನೆ ಅಂತ ಸಹಿಸ್ಕೊಂಡು ಮಾತಾಡ್ತಿದ್ದೆ. ಹಾಗೆ ನಾನು ಫಸ್ಟ್ ನೈಟ್ ಕಳೀತು. ಮತ್ತು ಬೆಳಗ್ಗೆ ಏಳಲು ಸ್ವಲ್ಪ ಲೇಟ್ ಆಯಿತು. ನನ್ನ ನಾದಿನಿ ಬಂದು ನನ್ನ ಕೂಗಿದ್ಲು. ಹಾಗೆ ಬೇಗ ಫ್ರೆಶ್ ಆಗಿ ಕೆಳಗಡೆ ಹೋದೆ. ಮತ್ತು ಎಲ್ಲರ ಜೊತೆ ಕೂತು ನಾಷ್ಟ ಮಾಡಿಕೊಂಡು ಅವ್ರ ಜೊತೆ ನಗಾಡ್ತಾ ಮಾತಾಡ್ತಿದ್ದೆ. ಮತ್ತು ಆ ದಿನ ನವೀನ್ ಚಿಕ್ಕಮ್ಮ ನನ್ನ ಒಂಥರ ನೋಡ್ತಿದ್ರು. ನನಗೆ ಅವ್ರ ನೋಟದಿಂದ ಏನೋ ಆಗ್ತಾಯಿತ್ತು. ಆದರೆ ನಾನು ನಗಾಡ್ಕೊಂಡು ಮಾತಾಡ್ತಿದ್ದೆ. ಆ ದಿನ ರಾತ್ರಿ ಅಷ್ಟೇ ತುಂಬ ಹೊಟ್ಟೆ ನೋವು ಆಗ್ತಾಯಿತ್ತು. ನಾನು ಬೇರೆಯವರಿಗೆ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಅವ್ರು ಏನಾದರೂ ಅಂದ್ಕೊಂಡ್ರೆ. ಮತ್ತು ಮದುವೆ ಮನೆ ತುಂಬ ಗೆಸ್ಟ್ ಇದ್ದರು. ಅವ್ರು ಏನು ಮದುವೆಯಾಗಿ 2ನೇ ದಿನವೇ ಹುಷಾರಿಲ್ವಾ ಅಂತ ಹಾಗೆ ಹೇಳಲಿಲ್ಲ ಅಂದರೆ. ನಾನು ಊಟ ಮಾಡಲಿಲ್ಲ, ಹಾಗೆ ಮಲ್ಕೊಂಡೆ. ನನಗೆ ಗೊತ್ತಿಲ್ಲ ನವೀನ್ ಯಾವಾಗ ಬಂದ ಅಂತ. ಅವನು ಬಂದು ನನ್ನ ಎಬ್ಬಿಸಲೂ ಇಲ್ಲ. ನಾನು ನೋವಿನಿಂದ ಮಲಗಿಬಿಟ್ಟಿದ್ದೆ. 3ನೇ ದಿನ ಎಚ್ಚರವಾದಾಗ ನವೀನ್ ಆಫೀಸ್ಗೆ ರೆಡಿ ಆಗ್ತಾ ಇದ್ದ. ಆಗ ಎಚ್ಚರ ಆಯಿತು. ಆಗ ಸ್ವಲ್ಪ ಹೊಟ್ಟೆ ನೋವು ಕಮ್ಮಿಯಾಗಿತ್ತು. ಮತ್ತು ಹೋದೆ, ಬೇಗ ಫ್ರೆಶ್ ಆಗಿ ಕೆಳಗಡೆ ಹೋದೆ. ಮಧ್ಯಾಹ್ನ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ನಾನು ತಡೆಯೋಕ್ಕೆ ಆಗ್ತಾನೇ ಇರಲಿಲ್ಲ. ಹೋಗಿ ಮಲ್ಕೊಂಡೆ, ಆದರೆ ಕಮ್ಮಿ ಆಗಲಿಲ್ಲ. ನವೀನ್ ಬಂದ, ಯಾಕೆ ಮಲಗಿದೀಯಾ, ಏನಾಯಿತು ಅಂತ ಕೇಳ್ದ. ನಾನು ಏನೋ ಗೊತ್ತಿಲ್ಲ, ತುಂಬ ಹೊಟ್ಟೆ ನೋವು ಅಂದೆ. ಆಗ ಹಾಗಾದರೆ ಬಾ ಆಸ್ಪತ್ರೆಗೆ ಹೋಗೋಣ ಅಂತ. ಆಗ ಬೇಡ, ಮೆಡಿಕಲ್ನಿಂದ ತಂದು ಕೊಡಿ ಅಂತ ಕಳಿಸ್ದೆ. ನಾನು ಕುಡಿದೆ, ಆದರೆ ಅದರಿಂದ ಕಮ್ಮಿ ಆಗದೆ ಇನ್ನೂ ಜಾಸ್ತಿನೇ ಆಯಿತು. ಮತ್ತು ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ನವೀನ್ ಮೊದಲೇ ಹೇಳಿದೆ ಆಸ್ಪತ್ರೆಗೆ ಹೋಗೋಣ ಅಂತ. ಆದರೆ ಅವಳು ಎಲ್ಲಿ ನನ್ನ ಮಾತೇ ಕೇಳಲಿಲ್ಲ. ಬಾ, ಇನ್ನೇನು ಕೇಳಲ್ಲ, ಇನ್ನು ರೆಡಿಯಾಗು, ಹೋಗೋಣ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋದ. ಅಲ್ಲಿ ತುಂಬ ರಶ್ ಇತ್ತು. ನನಗೆ ಇದು ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಇವ್ರು ಎಮರ್ಜೆನ್ಸಿ ಅಂತ ಹೇಳಿ ಬೇಗ ಒಳಗಡೆ ಕರ್ಕೊಂಡು ಹೋದರು. ಅಲ್ಲಿ ಲೇಡಿ ಡಾಕ್ಟರ್ ಒಳಗಡೆ ಕರ್ಕೊಂಡೋಗಿ ಹೊಟ್ಟೆ ಮುಟ್ಟಿ ನೋಡಿ ಮೊದಲು ಒಂದು ಇಂಜೆಕ್ಷನ್ ಕೊಟ್ಟರು. ಮತ್ತು ಮಾತ್ರೆ ಬರೆದು ಕೊಟ್ಟರು. ಮತ್ತು ಹೇಳಿದ್ರು ಕಮ್ಮಿ ಇಲ್ಲ ಅಂದರೆ ಬನ್ನಿ ಅಂತ ಹೇಳಿದ್ರು. ನಾನು ಹೋದೆ. ಈ ಇಂಜೆಕ್ಷನ್ನಿಂದ ಸ್ವಲ್ಪ ಕಮ್ಮಿ ಆಗಿತ್ತು. ಮತ್ತು ಮಾತ್ರೆ ಕೊಡ್ದೆ, ಅದರಿಂದ ರಾತ್ರಿ ಕಳೀತು. ಮಾರನೇ ದಿನ ಮತ್ತೆ ಹಾಗೆ ಮಧ್ಯಾಹ್ನ ಜೋರಾಗಿತ್ತು ನೋವು. ಹಾಗೆ ಅತ್ತೆ ನವೀನ್ಗೆ ಫೋನ್ ಮಾಡಿ ಕರೆಸಿ ಆಸ್ಪತ್ರೆಗೆ ಕರೆಸಿದ್ರು. ಹಾಗೆ ಡಾಕ್ಟರ್ ಸ್ಕ್ಯಾನಿಂಗ್ಗೆ ಬರೆದು ಕೊಟ್ಟರು. ಮತ್ತು ಇದನ್ನು ಮಾಡಿಸ್ಕೊ ಬನ್ನಿ, ಏನಾಗಿದೆ ಹೇಳ್ತೀನಿ ಅಂತ ಕಳಿಸಿದ್ರು. ಹಾಗೆ ಸ್ಕ್ಯಾನಿಂಗ್ ಮಾಡಿಸ್ಕೊ ಬಂದ್ವಿ. ಕೊಡೋದಕ್ಕೆ ಸ್ವಲ್ಪ ಲೇಟಾಗಿತ್ತು. ಅದನ್ನು ಡಾಕ್ಟರ್ ಸ್ವಲ್ಪ ಹೊತ್ತು ನೋಡಿ ಹೇಳಿದ್ರು, ಅದು ನಿಮ್ಮ ಹೆಂಡತಿಗೆ ಅಬೋಷನ್ ಆಗಿತ್ತಲ್ಲ, ಅದರಿಂದ ಹೊಟ್ಟೆ ನೋವು, ಅದು ಸರಿಯಾಗಿ ಕ್ಲೀನ್ ಆಗಿಲ್ಲ ಅಂತ ಹೇಳಿದ್ರು. ನನಗೆ ಶಾಕ್, ಈ ಡಾಕ್ಟರ್ ಏನು ಹೇಳ್ತಿದ್ದಾರೆ ಅಂತ. ಆಗ ನವೀನ್, ಅಬಾಷನ್ ನನ್ನ ಮದುವೆ ಆಗಿ 3 ದಿನ ಆಗಿತ್ತು, ಹೇಗೆ ಅಂತ. ಆಗ ಡಾಕ್ಟರ್, ನನ್ನ ಏನು ಕೇಳ್ತಿದ್ದೀರಿ, ನಿಮ್ಮ ಹೆಂಡ್ತಿನ ಕೇಳಿ ಹೇಗೆ ಅಬಾಷನ್ ಆಗಿದೆ ಅಂತ. ನವೀನ್ ಕೋಪದಿಂದ ನನ್ನೇ ಗುರಾಯಿಸಿ ನೋಡ್ತಿದ್ದ. ಅವ್ರ ಮುಂದೆ ಏನೂ ಹೇಳಲಿಲ್ಲ. ನಾನು ಹೇಳಿದೆ, ನೀವೇನು ಹೇಳ್ತಾ ಇದ್ದೀರಿ, ಹಾಗೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಡಾಕ್ಟರ್ ರಿಪೋರ್ಟ್ ಸುಳ್ಳು ಹೇಳುತ್ತಾ ಅಂತ ಹೇಳಿ ಹೋದರು. ಇವ್ರು ಏನು ಹೇಳಿದೆ ಸೀದಾ ಮನೆಗೆ ಕರ್ಕೊಂಡು ಹೋದರು. ಮತ್ತು ನನ್ನ ರೂಮಲ್ಲಿ ಬಿಟ್ಟರು. ಅವ್ರ ಅಮ್ಮನ ಹತ್ರ ಹೋದರು. ನಾನು ತಪ್ಪು ಮಾಡಿಲ್ಲದಿದ್ದರೂ ಕಳ್ಳತನದಿಂದ ಕೂತಿದ್ದೆ. ಹಾಗೆ ಅವ್ರ ಅಮ್ಮ ಬಂದು ನನ್ನ ತುಂಬ ಬೈದರು. ನಾನು ಏನೇ ಹೇಳಲು ಹೋದರೂ ಅವ್ರ ಮಾತೇ ಕೇಳ್ತಿರ್ಲಿಲ್ಲ. ಮತ್ತು ನೀನು ತಪ್ಪು ಮುಚ್ಕೊಳ್ಳಲು ನನ್ನ ಮಗನೇ ಬೇಕಿತ್ತಾ ಮದುವೆ ಆಗಲು, ಹಾಗೆ ಹೀಗೆ ಅಂತ ಬೈತಾ ಇದ್ರು. ಆದರೆ ನವೀನ್ ಶಾಕ್ನಿಂದ ನಿಂತಿದ್ದ. ಮತ್ತು ಅವ್ರು ಹೇಳೋದನ್ನು ಕೇಳ್ಕೊಂಡು ಇದ್ದ. ಆಗಲೇ ಅತ್ತೆ ನಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಮನೆಗೆ ಕರೆಸಿದ್ರು. ಮತ್ತು ಅವ್ರು ಗಾಬರಿಂದ ಓಡಿ ಬಂದರು. ಮತ್ತು ಏನೆಲ್ಲ ಹೇಳ್ತಿದ್ರು. ಆದರೆ ಅಪ್ಪ ಅಮ್ಮ ನನ್ನ ಮೇಲೆ ಭರವಸೆ ಇತ್ತು. ಅಮ್ಮ, ನನ್ನ ಮಗಳು ಹಾಗೆಲ್ಲ ಮಾಡಲ್ಲ, ಏನೋ ತಪ್ಪಾಗಿದೆ ಅಂತ ಹೇಳಿದ್ರು. ಆಗ ಏನು ತಪ್ಪಾಗಿದೆ, ನಿಮ್ಮ ಮಗಳು ತಪ್ಪಾಗಿದ್ದಾಳೆ ಅಷ್ಟೇ. ಹೇಗೋ ಮದುವೆಯ ಮೊದಲೇ ದಿನಗಳಲ್ಲೇ ಗೊತ್ತಾಗಿತ್ತು, ಒಳ್ಳೆಯದಾಯಿತು. ಇಲ್ಲಾಂದರೆ ಇದೆಲ್ಲ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಮತ್ತು ನೀವು ಒಳಗೆ ಮುಚ್ಚಾಕ್ತಿದ್ರಿ ಅಂತ ಹೇಳಿದ್ರು. ಆಗ ಅಮ್ಮ, ನನ್ನ ಮಗಳು ಆ ಥರ ಅಲ್ಲ ಅಳಿಯಂತ್ರೆ, ನೀವಾದರೂ ನಿಜವಾಗಿ ನಂಬ್ರಿ.
ಅಂತ. ಆಗ ಇವರು, ಈಗ ಏನು ಮಾತಾಡಿ ಪ್ರಯೋಜನ ಇಲ್ಲ, ಇನ್ನೇನು ಡೈವರ್ಸ್ ಅಷ್ಟೇ ಅಂತ ಹೇಳಿದ್ರು. ಆಗ ಅತ್ತೆ, ಈಗಲೇ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಅವ್ರ ಚಿಕ್ಕಮ್ಮ ಬಂದು, ನಾನು ಹೇಳಿದೆ ಬೇಡ ಈ ಮದುವೆ ಅಂತ. ನಾನು ಎಷ್ಟು ಹೇಳಿದೆ, ನಾನು ನೋಡಿದ ಹುಡುಗಿ ಜೊತೆ ಮದುವೆ ಮಾಡಿಸು ಅಂತ. ಆದರೆ ನೀನು ನನ್ನ ಮಾತೇ ಕೇಳಿದೆ, ಅವಳ ಜೊತೆ ಮದುವೆ ಮಾಡಿಸ್ದೆ. ಆದರೆ ಈಗ ಗೊತ್ತಾಯ್ತಾ ಹೇಗೆ ಈ ಹುಡುಗಿ ಅಂತ ಹೇಳಿದ್ರು. ಆಗ ಅಪ್ಪ ಅಮ್ಮ ಇವ್ರ ಕಾಲ್ ಹಿಡ್ಕೊಂಡ್ರು ಮತ್ತು ಹೇಳಿದ್ರು, ಒಂದೇ ಒಂದು ಚಾನ್ಸ್ ಕೊಡಿ, ಇದರಲ್ಲಿ ಏನೋ ತಪ್ಪಿದೆ, ನನ್ನ ಮಗಳು ಆ ಥರ ಹುಡುಗಿ ಅಲ್ಲ ಅಂತ. ಆಗ ಆಯಿತು, 3 ದಿನ ಕೊಡ್ತೀನಿ, ಅಷ್ಟರಲ್ಲಿ ಏನಾದರೂ ಪ್ರೂವ್ ಮಾಡೋದಿದ್ರೆ ಮಾಡಿ ಅಂತ ಹೇಳಿದ್ರು. ಆದರೆ ಅತ್ತೆ, ಈಗಲೂ ಏನೋ ಇವರಿಗೆ ಟೈಮ್ ಕೊಡ್ತಾ ಇದೆಯಾ, ಮೊದಲು ಹೊರಗೆ ಹಾಕ್ತೇನೆ ಅಂತ ಹೇಳಿದ್ರು. ಅಮ್ಮ ಹೇಳಿದ್ರು 3 ದಿನ ಸಾಕು ಅಂತ ಮತ್ತೆ ನನ್ನ ಮನೆಗೆ ಕರ್ಕೊಂಡು ಹೋದರು. ಮನೆಗೆ ಹೋಗಿ ಎಲ್ಲರಿಗೂ ಟೆನ್ಷನ್, 3 ದಿನದಲ್ಲಿ ಹೀಗೆಲ್ಲ ಆಯ್ತಲ್ಲ ಅಂತ. ಏನೋ ತಪ್ಪಿದೆ ಅಂತ ಅಳ್ತಾ ಇದ್ರು. ನನಗೆ ದುಃಖ ತಡೆಯೋಕ್ಕಾಗ್ತಾ ಇರಲಿಲ್ಲ. ಎಲ್ಲರೂ ನನ್ನ ಕ್ಯಾರೆಕ್ಟ್ರ್ ಮೇಲೆ ಡೌಟ್ ಮಾಡ್ತಾಯಿದ್ರು, ನನ್ನ ಬಗ್ಗೆ ಅಸಹ್ಯವಾಗಿ ಹೇಳ್ತಾಯಿದ್ರು. ನಾನು ಅಪ್ಪ ಅಮ್ಮನ ಅಪ್ಪಿಕೊಂಡು ಅಳ್ತಾ ಇದ್ದೆ. ಅವ್ರು ಸಮಾಧಾನ ಮಾಡ್ತಾಯಿದ್ರು ಮತ್ತು ರೂಮ್ಗೆ ಕರ್ಕೊಂಡು ಹೋದರು. ಮಾರನೇ ದಿನ ಅಮ್ಮ, ರೆಡಿಯಾಗು, ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಿದ್ರು. ಮತ್ತು ನಾವು 3 ಜನನೂ ಹೋದ್ವಿ. ಅಲ್ಲಿಗೆ ನವೀನ ಕರೆದಿದ್ರು. ಅವ್ನು ಬರೆಯೋಕ್ಕೆ ರೆಡಿ ಆಗ್ತಿರ್ಲಿಲ್ಲ. ಆದರೆ ಅಪ್ಪ ಬರಲೇಬೇಕು ಅಂತ ಒತ್ತಾಯ ಮಾಡಿದಾಗ ಬಂದರು. ಮತ್ತು ಅಲ್ಲಿ ಅವ್ರ ಮುಂದೆನೇ ಸ್ಕ್ಯಾನಿಂಗ್ ಮಾಡಿಸಿದ್ವಿ ಮತ್ತು ರಿಪೋರ್ಟ್ ಬರೋ ತನಕ ಕಾದ್ವಿ. ಆದರೆ ನವೀನ್ ನನ್ನ ಮುಖ ಕೂಡ ನೋಡುತ್ತಾ ಇರಲಿಲ್ಲ. ಹಾಗೆ ರಿಪೋರ್ಟ್ ಬಂದಾಗ ಅಲ್ಲಿಯ ಡಾಕ್ಟರ್ ಎಲ್ಲರ ಮುಂದೆ ಹೇಳಿದ್ರು, ಅವಳ ಲಿವರ್ಗೆ ಇನ್ಫೆಕ್ಷನ್ ಆಗಿದೆ ಮತ್ತು ಅವಳಿಗೆ ಯಾವುದೋ ಫುಡ್ ಆಗಲಿಲ್ಲ. ಅದರಿಂದ ಅವಳು ಹೆಚ್ಚು ಎಣ್ಣೆ ಪದಾರ್ಥ ತಿಂದಿದ್ದರಿಂದ ಅದು ಹೆಚ್ಚಾಗಿ ಹೊಟ್ಟೆ ನೋವು ಕಾಣಿಸ್ಕೊಂಡಿರೋದು. ಏನಿಲ್ಲ, ಸ್ವಲ್ಪ ಮೆಡಿಸನ್ ಕೊಡ್ತೀನಿ ಮತ್ತು ಗಂಜಿ ಪದಾರ್ಥ ಮಾತ್ರ ಕೊಡಿ, ಒಂದು 3-4 ತಿಂಗಳು ಸರಿಯಾಗುತ್ತೆ ಅಂತ. ಆಗ ಅಪ್ಪ ಕೇಳಿದ್ರು, ನಾವು ಮೊದಲು ಬೇರೆ ಕಡೆ ತೋರಿಸಿದಾಗ ಅವ್ರು ಈ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟರು ಮತ್ತು ಹೇಳಿದ್ರು ಅವಳಿಗೆ ಮೊದಲು ಅಬೋಷನ್ ಆಗಿ ಈಗ ಅದು ಕ್ಲೀನ್ ಆಗದೆ ಹೀಗೆ ಹೊಟ್ಟೆ ನೋವು ಆಗ್ತಾ ಇರೋದು ಅಂತ. ಆಗ ಇಲ್ಲ, ನಾನೇ ಇವಳನ್ನ ಸ್ಕ್ಯಾನಿಂಗ್ ಮಾಡಿಸಿದ್ದು ಮತ್ತು ಅವ್ರು ಹೇಳಿದ್ದು ಸುಳ್ಳು, ನೀವು ಬೇಕಾದರೆ ಅವ್ರ ಮೇಲೆ ಕೇಸ್ ಕೊಡ್ಬೋದು ಅಂತ ಹೇಳಿ ಮೆಡಿಸನ್ ಕೊಟ್ಟು ಕಳಿಸಿದ್ರು. ನಾವೆಲ್ಲ ಸೀದಾ ಆಸ್ಪತ್ರೆಗೆ ಹೋದ್ವಿ ಮತ್ತು ನಮ್ಮ ಜೊತೆ ಆ ಪೊಲೀಸ್ನ ಕರ್ಕೊಂಡು ಹೋಗಿದ್ವಿ. ಮತ್ತು ವಿಚಾರಣೆ ಮಾಡಿದಾಗ ಗೊತ್ತಾಯಿತು, ಆವತ್ತು ವರ್ಷ ಹೆಸರಲ್ಲಿ ಇಬ್ಬರದ್ದು ರಿಪೋರ್ಟ್ ಇತ್ತು ಮತ್ತು ಇನ್ಷಿಯಲ್ ಚೇಂಜ್ ಆಗಿತ್ತು. ಇನ್ನೊಬ್ಬ ಹುಡುಗಿದು 1 ವಾರದ ಮುಂಚೆನೇ ಅಬೋಷನ್ ಆಗಿತ್ತು. ಹಾಗೆ ರಿಪೋರ್ಟ್ ಅದ್ಲು ಬದಲು ಆಗಿ ಹೀಗೆಲ್ಲ ಆಗಿರೋದು. ಐ ಆಮ್ ರಿಯಲಿ ಸಾರಿ ಅಂತ ಹೇಳಿದ್ರು. ನಾನು ಹೇಳಿದೆ, ಮೊದಲು ಸರಿಯಾಗಿ ಡ್ಯೂಟಿ ಮಾಡೋದನ್ನು ಕಲೀರಿ. ನಿಮ್ಮ ಮಾತು ಕೇಳಿಕೊಂಡು ಏನೆಲ್ಲ ಆಯಿತು ನನ್ನ ಜೀವನದಲ್ಲಿ, ಮತ್ತು ನಾನು ದುಡುಕಿ ಸೂಸೈಡ್ ಮಾಡ್ಕೊಂಡಿದ್ರೆ ಅಂತ ಹೇಳಿದೆ. ಮತ್ತು ಇದಕ್ಕೆ ಅವರಿಗೆ 1 ವರ್ಷದ ತನಕ ಸಸ್ಪೆನ್ಸ್ ಆಯಿತು ಮತ್ತು ನನಗೆ ತುಂಬ ಸಮಾಧಾನ ಆಯಿತು. ಹಾಗೆ ನವೀನ್ ನನ್ನ ಹತ್ರ ಬಂದು ಕ್ಷಮೆ ಕೇಳ್ದ. ನಾನು ಕ್ಷಮಿಸಿದೆ ಮತ್ತು ಇದರಲ್ಲಿ ಅವನದೇನು ತಪ್ಪಿರಲಿಲ್ಲ. ಅಪ್ಪ ಹೇಳಿದ್ರು, ನನಗೆ ಗೊತ್ತು ನನ್ನ ಮಗಳು ಆ ಥರ ಯಾವತ್ತೂ ಮಾಡಿರಲಿಲ್ಲ ಅಂತ, ಆದರೆ ನಿಮಗೆ ನಂಬಿಕೆ ಬರಬೇಕು ಅಲ್ವಾ ಅಂತ ಹೀಗೆಲ್ಲ ಮಾಡಿಸಿದ್ದು. ಮತ್ತು ನನ್ನ ಅವನ ಮನೆಗೆ ಕರ್ಕೊಂಡು ಹೋದ. ಹಾಗೆ ಅವರ ಅಮ್ಮನಿಗೆ ಎಲ್ಲ ಹೇಳ್ದ. ಅವರೆಲ್ಲರೂ ನನ್ನ ಕ್ಷಮೆ ಕೇಳಿದ್ರು. ಆವತ್ತಿನಿಂದ ನಾನು ನವೀನ್ ಜೊತೆ ತುಂಬ ಚೆನ್ನಾಗಿ ಜೀವನ ಮಾಡ್ತಾ ಇದ್ದೀನಿ. ನಮಗೆ ಮುದ್ದಾದ ಹೆಣ್ಮಗು ಆಯಿತು. ಜೀವನದಲ್ಲಿ ಬೇರೆಯವರ ಮಾತು ಕೇಳಿ ನಾನು ದುಡುಕಿದ್ರೆ ಅಥವಾ ನವೀನ್ ಇನ್ನೊಂದು ಚಾನ್ಸ್ ಕೊಡ್ತಿರ್ಲಿಲ್ಲ ಅಂದರೆ ಈಗ ಇಷ್ಟು ಒಳ್ಳೆ ಜೀವನ ಸಿಗೋಕ್ಕೆ ಆಗ್ತಾ ಇರಲಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.